ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದ ಮಾಸ್ಟರ್ ಮೈಂಡ್ ಮಾಜಿ ಸಚಿವ ಬಿ ನಾಗೇಂದ್ರ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಏನಿದೆ ಅದರ ಮಾಸ್ಟರ್ ಮೈಂಡ್ ಮಾಜಿ ಸಚಿವ ಬಿ ನಾಗೇಂದ್ರ. ಮಾಜಿ ಸಚಿವ ಬಿ ನಾಗೇಂದ್ರ ಮೇಲೆ ಆರೋಪ ಹೊರಿಸಿದೆ ಇಡಿ. ಜಾರಿ ನಿರ್ದೇಶನಾಲಯ ಈ ಒಂದು ಆರೋಪವನ್ನ ಮಾಡಿದೆ. ನಾಗೇಂದ್ರನ ಅಣತಿಯಂತೆಯೇ ಸಂಪೂರ್ಣದ ಹಣದ ವಹಿವಾಟು ಆಗಿದೆ. ಇಡಿ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಡೀಲ್ನ ಸಂಪೂರ್ಣ ಮಾಹಿತಿ ಉಲ್ಲೇಖಿಸಲಾಗಿದೆ. ನಾಗೇಂದ್ರ ಸೇರಿದಂತೆ 5 ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಈಗ ಸಲ್ಲಿಕೆ ಆಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ನಾಗೇಂದ್ರರ ಅಣತಿಯಂತೆಯೇ ಎಲ್ಲವೂ ಆಗಿದೆ ಅನ್ನೋದು ಇಡಿ ಸಲ್ಲಿಸಿರೋ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಬಿ ನಾಗೇಂದ್ರರ ಜೊತೆ ನೇರವಾಗಿ 5 ಹೆಸರನ್ನ ಸೇರಿಸಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ನ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರು, ಬಳ್ಳಾರಿಯಲ್ಲಿ ಹಣದ ವಹಿವಾಟು ಯಾವ ರೀತಿ ಆಯಿತು, ಇದೆಲ್ಲದಕ್ಕೂ ಮಾಸ್ಟರ್ ಮೈಂಡ್ ಇನ್ಯಾರು ಅಲ್ಲ, ಬಿ ನಾಗೇಂದ್ರ. ಬಿ ನಾಗೇಂದ್ರರ ಅಣತಿಯಂತೆಯೇ ಎಲ್ಲವೂ ಆಗಿದೆ ಅನ್ನೋದು ಜಾರಿ ನಿರ್ದೇಶನಾಲಯ ಸಲ್ಲಿಕೆ ಮಾಡಿರೋ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ಅಂಶ. ವಾಲ್ಮೀಕಿ ಹಗರಣದ ಮಾಸ್ಟರ್ ಮೈಂಡ್ ಬೇರೆ ಇನ್ಯಾರು ಅಲ್ಲ, ಬಿ ನಾಗೇಂದ್ರ ಅನ್ನೋದನ್ನ ನೇರವಾಗಿ ಈಗ ಜಾರಿ ನಿರ್ದೇಶನಾಲಯ ತಿಳಿಸ್ತಾ ಇದೆ. ಇನ್ನು ಇಡಿ ಸಲ್ಲಿಕೆ ಮಾಡಿರೋ ಅಂತ ಚಾರ್ಜ್ ಶೀಟ್ನಲ್ಲಿ ಏನೇನ್ ಇದೆ ಅನ್ನೋದನ್ನ ನೋಡೋದಾದ್ರೆ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮಾಸ್ಟರ್ ಮೈಂಡ್ ಬೇರೆ ಇನ್ಯಾರು ಅಲ್ಲ, ಬಿ ನಾಗೇಂದ್ರ. ನಾಗೇಂದ್ರನ ಅಣತಿಯಂತೆಯೇ ಸಂಪೂರ್ಣವಾದಂತಹ ಹಣದ ವಹಿವಾಟು ಆಗಿದೆ. ಬರೋಬ್ಬರಿ 21 ಕೋಟಿ ರೂಪಾಯಿ ಹಣವನ್ನ ಲೋಕಸಭಾ ಚುನಾವಣೆಗೋಸ್ಕರ ಬಳಕೆ ಮಾಡಿಕೊಳ್ಳಲಾಗಿದೆ. ಸತ್ಯನಾರಾಯಣ ವರ್ಮಾ ಜೊತೆ ನಿಕಟ ಸಂಪರ್ಕವನ್ನ ಹೊಂದಿ ಹಣವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನೋ ಉಲ್ಲೇಖ ಇದೆ. ಬೆಂಗಳೂರು ಹಾಗೂ ಬಳ್ಳಾರಿಯಲ್ಲಿ ಮನಿ ಟ್ರಯಲ್ ಕೂಡ ನಡೆದಿದೆ. ಇಡಿ ಚಾರ್ಜ್ ಶೀಟ್ನಲ್ಲಿ ಹಣದ ವಹಿವಾಟಿನ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖಿಸಲಾಗಿದೆ. ಇಡಿ ಸಲ್ಲಿಸಿರೋ ಅಂತ ಚಾರ್ಜ್ ಶೀಟ್ ಅದರಲ್ಲಿ ಸಂಪೂರ್ಣವಾಗಿ ಹಣದ ವ್ಯವಹಾರ ಯಾವ ರೀತಿ ಆಗಿದೆ, ಇದರ ಮಾಸ್ಟರ್ ಮೈಂಡ್ ಯಾರು, ಎಲ್ಲೆಲ್ಲಿ ಹಣದ ಬಳಕೆ ಆಗಿದೆ, ಯಾರೆಲ್ಲ ಇದ್ರು ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.